ಬಿಗ್ ಬಾಸ್ ಕನ್ನಡ ಸೀಸನ್ 11ರ 17 ಸ್ಪರ್ಧಿಗಳು ಈಗಾಗಲೇ ಮನೆಯೊಳಗೆ ಪ್ರವೇಶ ಪಡೆದಿದ್ದಾರೆ. ಈ ಬಾರಿಯ ವಿಶೇಷ ಅಂದ್ರೆ ಸ್ಪರ್ಧಿಗಳನ್ನ ಸ್ವರ್ಗ ಮತ್ತು ನರಕ ಎಂಬ 2 ಮನೆಗಳಾಗಿ ವಿಂಗಡಿಸಲಾಗಿದೆ. ಭವ್ಯ ಗೌಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಪಡೆದ ಮೊದಲ ಸ್ಪರ್ಧಿ. ಗೀತಾ ಸೀರಿಯಲ್ ಮೂಲಕ ದೊಡ್ಡ ಮಟ್ಟದಲ್ಲಿ ಜನಪ್ರಿಯತೆ ಪಡೆದುಕೊಂಡು ಬಿಗ್ ಮನೆಗೆ ಪ್ರವೇಶ ಪಡೆದುಕೊಂಡಿದ್ದಾರೆ. ಯಮುನಾ ಶ್ರೀನಿಧಿ ಕನ್ನಡದಲ್ಲೂ 10ಕ್ಕೂ ಅಧಿಕ ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ. ಕನ್ಯಾಕುಮಾರಿ ಸೀರಿಯಲ್ನಲ್ಲಿ ನಾಯಕನ ಅಮ್ಮನ ಪಾತ್ರಧಾರಿಯಾಗಿ, ಕಮಲಿ ಸೀರಿಯಲ್ನಲ್ಲಿ ಕಮಲಿ ತಾಯಿ ಗೌರಿಯಾಗಿ ನಟಿಸಿದ್ರು. ಬಿಗ್ ಮನೆಯ 2ನೇ ಸ್ಪರ್ಧಿಯಾಗಿ ಎಂಟ್ರಿ ಪಡೆದಿದ್ದಾರೆ. ಧನ್ರಾಜ್ ಆಚಾರ್ ಯೂಟ್ಯೂಬರ್ ಧನ್ರಾಜ್ ಆಚಾರ್ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಕಂಟೆಂಟ್ಗಳ ಮೂಲಕವೇ ಜನಪ್ರಿಯರಾದವರು. ಬಿಗ್ ಬಾಸ್ ವೇದಿಕೆಯಲ್ಲಿ ಬಿಗ್ ಬಾಸ್ ಕುರಿತಾಗಿ ಅವರು ಮಾತನಾಡಿದ ಕಂಟೆಂಟ್ ಬಗ್ಗೆ ಸುದೀಪ್ ಸಖತ್ತಾಗಿಯೇ ಚಮಕ್ ನೀಡಿದರು. 3ನೇ ಸ್ಪರ್ಧಿಯಾಗಿ ಬಿಗ್ ಮನೆಗೆ ಎಂಟ್ರಿ ಪಡೆದರು. ಗೌತಮಿ ಜಾಧವ್ ಜೈ ಕನ್ನಡದಲ್ಲಿ ಯಶಸ್ವಿಯಾಗಿ ಪ್ರದರ್ಶನ ಕಂಡ ಸತ್ಯ ಸೀರಿಯಲ್ನಲ್ಲಿ ಟಾಮ್ ಬಾಯ್ ಪಾತ್ರದಲ್ಲಿ ನಟಿಸಿದ್ದ ತಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಖ್ಯಾತಿ ಉಳಿಸಿಕೊಂಡಿದ್ದಾರೆ. ಕಿರುತೆರೆ ಪ್ರಿಯರಿಗೆ ಸತ್ಯ ಎನ್ನುವ ಹೆಸರಿನಲ್ಲೇ ಇವರು ಫೇಮಸ್ ಆಗಿದ್ದಾರೆ. ಅನುಷಾ ರೈ ಬಿಗ್ ಬಾಸ್ ಮನೆಯಲ್ಲಿ ನರಕಕ್ಕೆ ಹೋದ ಮೊದಲ ಸ್ಟಾರ್. ಕನ್ನಡ ಹಾಗೂ ತಮಿಳು ಸಿನಿಮಾಗಳಲ್ಲಿ ನಟಿಸಿರುವ ನಟಿ. ಮೂಲತಃ ತುಮಕೂರಿನವರು. ಇಂಜಿನಿಯರ್ ವಿದ್ಯಾಭ್ಯಾಸ ಮಾಡಿದ್ದಾರೆ. ಬಿಗ್ ಮನೆಗೆ ಎಂಟ್ರಿ ಪಡೆದ 5ನೇ ಸ್ಪರ್ಧಿ. ಧರ್ಮ ಕೀರ್ತಿರಾಜ್ ಹಿರಿಯ ನಟ ಕೀರ್ತಿರಾಜ್ ಅವರ ಪುತ್ರ. ನವಗ್ರಹ ಸಿನಿಮಾದಲ್ಲಿ ಕ್ಯಾಡ್ಬರೀಸ್ ಎನ್ನುವ ಹೆಸರಿನಿಂದಲೇ ಫೇಮಸ್ ಆದವರು. ಸ್ವತಃ ನಾಯಕರಾಗಿಯೂ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಲಾಯರ್ ಜಗದೀಶ್ ಸದಾ ವಿವಾದಗಳಿಂದಲೇ ಸುದ್ದಿಯಾಗಿರುವ ಲಾಯರ್ ಕೆಎನ್ ಜಗದೀಶ್ ಕುಮಾರ್ ಬಿಗ್ ಬಾಸ್ನ ಮತ್ತೊಬ್ಬ ಪ್ರಶಾಂತ್ ಸಂಬರ್ಗಿ ಆಗುವ ಲಕ್ಷಣ ತೋರಿದ್ದಾರೆ. 7ನೇ ಸ್ಪರ್ಧಿಯಾಗಿ ಬಿಗ್ ಮನೆಗೆ ಎಂಟ್ರಿ ಆಗಿದ್ದಾರೆ. ಶಿಶಿರ್ ಶಾಸ್ತ್ರಿ ಕುಲವಧು ಸೀರಿಯಲ್ನಲ್ಲಿ ನಟಿಸಿದ್ದ ನಟ ಶಿಶಿರ್ ಶಾಸ್ತ್ರಿ ಉತ್ತಮ ಡ್ಯಾನ್ಸರ್. ಬಿಗ್ ಬಾಸ್ ಮನೆಗೆ ಎಂಟ್ರಿಯಾದ 8ನೇ ಸ್ಪರ್ಧಿ. ಬಿಗ್ ಬಾಸ್ ಗೆಲ್ಲುವ ನಿಟ್ಟಿನಲ್ಲಿ ಪ್ರಬಲ ವ್ಯಕ್ತಿ. ತ್ರಿವಿಕ್ರಮ್ ಪದ್ಮಾವತಿ ಸೀರಿಯಲ್ ಮೂಲಕ ಮನೆ ಮಾತಾಗಿದ್ದ ತ್ರಿವಿಕ್ರಮ್ ಮೂಲತಃ ಕ್ರಿಕೆಟಿಗ ಕೂಡ ಹೌದು. ಬಿಗ್ ಬಾಸ್ ಮನೆಗೆ ಎಂಟ್ರಿಯಾದ 9ನೇ ಸ್ಪರ್ಧಿ. ಹಂಸ ನಾರಾಯಣಸ್ವಾಮಿ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನ ರಾಜಿ ಪಾತ್ರದಿಂದಾಗಿ ಮನೆ ಮಾತಾಗಿರುವ ಹಿರಿಯ ನಟಿ. ಹಲವು ಸಿನಿಮಾಗಳಲ್ಲೂ ನಟಿಸಿದ್ದಾರೆ. ಬಿಗ್ ಬಾಸ್ ಮನೆಗೆ ಎಂಟ್ರಿಯಾದ 10ನೇ ಸ್ಪರ್ಧಿ. ಡ್ರಾಮಾ ಸಿನಿಮಾದ ಬೆಣ್ಣೆ ಶಾಂತಮ್ಮ ಪಾತ್ರದಿಂದಲೂ ಫೇಮಸ್. ಮಾನಸ ಸಂತೋಷ್ ಕಳೆದ ಆವೃತ್ತಿಯ ಬಿಗ್ ಬಾಸ್ನಲ್ಲಿದ್ದ ತುಕಾಲಿ ಸಂತೋಷ್ ಪತ್ನಿ. ಗಿಚ್ಚಿ ಗಿಲಿಗಿಲಿ ಶೋನಿಂದ ಹೆಸರು ಮಾಡಿಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಗೆ 11ನೇ ಎಂಟ್ರಿಯಾಗಿ ಬಂದ ಈಕೆ ಹೋಗಿದ್ದು ನೇರವಾಗಿ ನರಕಕ್ಕೆ. ಗೋಲ್ಡ್ ಸುರೇಶ್ ಕಳೆದ ಆವೃತ್ತಿಯಲ್ಲಿದ್ದ ವರ್ತೂರ್ ಸಂತೋಷ್ ಪಾತ್ರದಂತೆ ಗೋಲ್ಡ್ ಸುರೇಶ್ ಪಾತ್ರವೂ ಕೂಡ ಕಂಡಿದೆ. ಉತ್ತರ ಕರ್ನಾಟಕ ಮೂಲ. ಮೈ ತುಂಬಾ ಚಿನ್ನ ಹಾಕಿಕೊಂಡೇ ಬಿಗ್ ಬಾಸ್ ಮನೆಯ 12ನೇ ಸ್ಪರ್ಧಿಯಾಗಿ ಎಂಟ್ರಿಯಾಗಿದ್ದಾರೆ. ಐಶ್ವರ್ಯ 2 ಸೀರಿಯಲ್ಗಳನ್ನ ಅರ್ಧಕ್ಕೆ ತೊರೆದು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ತಂದೆ ತಾಯಿ ಯಾರೂ ಇಲ್ಲ ಅನ್ನೋದನ್ನ ವೇದಿಕೆಯಲ್ಲಿ ತಿಳಿಸುವ ಮೂಲಕ ಸೆಂಟಿಮೆಂಟ್ ಕಾರ್ಡ್ ಕೂಡ ಪ್ಲೇ ಆಗಿದೆ. ಬಿಗ್ ಬಾಸ್ ಮನೆಗೆ 13ನೇ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಚೈತ್ರಾ ಕುಂದಾಪುರ ದಾಖಲೆಯ ಪ್ರಮಾಣದಲ್ಲಿ ಮತ ಮಾಡಿ ಜನರು ಚೈತ್ರಾ ಕುಂದಾಪುರ ಅವರನ್ನ ಬಿಗ್ ಬಾಸ್ ಮನೆಯ ನರಕಕ್ಕೆ ಕಳುಹಿಸಿದ್ರೆ ಫೈರ್ ಬ್ರ್ಯಾಂಡ್ ನಾಯಕಿ ವಿವಾದ ವ್ಯಕ್ತಿತ್ವ. ಪಟಪಟನೆ ಮಾತನಾಡುವಂತಹ ಹುಡುಗಿ 14ನೇ ಸ್ಪರ್ಧಿಯಾಗಿ ಎಂಟ್ರಿ ಆಗಿದ್ದಾರೆ. ಉಗ್ರಂ ಮಂಜು ಫ್ರೆಂಡ್ಸ್ ಗ್ರೂಪ್ನಲ್ಲಿ ಎಣ್ಣೆ ಮಂಜಣ ಅಂತಾನೆ ಫೇಮಸ್ ಆಗಿರುವ ಮಂಜು ಉಗ್ರಂ ಸಿನಿಮಾದಲ್ಲಿನ ತಮ್ಮ ಪಾತ್ರದ ಮೂಲಕ ಮಿಂಚಿದ್ದವರು. ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾದಲ್ಲಿಯೂ ದೊಡ್ಡ ಪಾತ್ರ ನಿಭಾಯಿಸಿದ್ದಾರೆ. ಬಿಗ್ ಬಾಸ್ ಮನೆಯ 15ನೇ ಸ್ಪರ್ಧಿಯಾಗಿ ಎಂಟ್ರಿ ಆಗಿದ್ದಾರೆ. ಮೋಕ್ಷಿತಾ ಪೈ ಜೈ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಪಾರು ಸೀರಿಯಲ್ ಮೂಲಕ ಮನೆ ಮಾತಾಗಿರುವ ತಾರೆ. ಬಿಗ್ ಬಾಸ್ ಮನೆಯ 16ನೇ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಕೊನೆಯದಾಗಿ ರಂಜಿತ್ ಶನಿ ಸೀರಿಯಲ್ನ ಪಾತ್ರದ ಮೂಲಕ ಮನೆ ಮಾತಾಗಿರುವ ವ್ಯಕ್ತಿ ರಂಜಿತ್. ಕಳೆದ ಬಾರಿ ಇದ್ದ ವಿನಯ್ ಗೌಡ ಥರ ಕ್ಯಾರೆಕ್ಟರ್. ಬಿಗ್ ಬಾಸ್ ಮನೆಯ ಕೊನೆಯ ಹಾಗೂ 17ನೇ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಇದರಲ್ಲಿ ನಿಮ್ಮ ಫೇವರೇಟ್ ಸ್ಪರ್ಧಿ ಯಾರು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.